ನಿಮ್ಮಷ್ಟು ಶತ ಮೂರ್ಖರು ಇನ್ಯಾರು ಇಲ್ಲ ಬರ್ಕೊಡ್ತೀನಿ, ಹೇಳ್ಕೊಳ್ಳಿ, ಬರ್ಕೊಡ್ತೀನಿ. ಇಡೀ ವರ್ಲ್ಡ್ ಅಲ್ಲಿ ಎಷ್ಟು ಜನ ಹಿಂದೂ ಅಲ್ಪಸಂಖ್ಯಾತರು ಇದ್ದಾರೆ, ಎಲ್ಲರೂ ಎತ್ತಿಚ್ಚಿಕೊಳ್ಳಬೇಕು. ನಾವೆಲ್ಲ ಹಿಂದೂ. ನಾನು ಎಕನಾಮಿಕ್ಸ್ ಪಾಠ ಮಾಡ್ತೀನಿ, ಫೈನಾನ್ಸ್ ಪಾಠ ಮಾಡ್ತೀನಿ, ನನ್ಗೆ ನಗು ಬರುತ್ತೆ. ಅವರು ಪಾಕಿಸ್ತಾನದಲ್ಲಿ ಎಕಾನಮಿ ಸ್ಟೆಬಿಲಿಟಿ ಇಲ್ಲ ಅಂತ ರೋಡಲ್ಲಿ ಒಂದು ಆಲೂಗೆಡ್ಡೆ ಒಂದು ಹಿಟ್ಟು ಬ್ಯಾಗ್ ಬಿದ್ದರೆ 500 ಜನ ಓಡ್ತಾರೆ, ಕಣ್ಣಾರೆ ನೋಡಿದ್ದಾರೆ. ಎರಡು ರಾಷ್ಟ್ರಗಳು ಮದುವೆ ಯುದ್ಧ ನಡೆಯುವಾಗ ನಿಲ್ಲಿಸಿ ನಮ್ಮ ಮಕ್ಕಳನ್ನ ಕರ್ಕೊಂಬರುವಂತ ಶಕ್ತಿ ಯಾರಿಗಿದೆ? ಅದು ಭಾರತ ರಾಷ್ಟ್ರಕ್ಕಿದೆ. ಪಾಕಿಸ್ತಾನ ತಿನ್ನೋದಕ್ಕೆ ಅನ್ನ ಇಲ್ಲ, ಊಟ ಇಲ್ಲ ಅಂದ್ರೆ ಅವನಿಗೆ ಯುದ್ಧಕ್ಕೆ ಬರೋದೇ ಇಲ್ಲ. ಶಕ್ತಿ ಇದ್ರೆ ತಾನೇ ಯುದ್ಧಕ್ಕೆ ಬರೋದು. ಆ ಪರಿಸ್ಥಿತಿ ಕಣ್ಣಾರೆನ್ನು ನೋಡಿ ಕೂಡ ಈ ಭಾರತದಲ್ಲಿ ದೌರ್ಜನ್ಯ ಏನಾಗ್ತಿದೆ ಅಂದರೆ, ನಮ್ಮಲ್ಲಿ ಒಂದು ಸ್ಟೋರಿ ಇದೆ. ಭಸ್ಮಾಸುರ ನನ್ನಲ್ಲಿ ಶಕ್ತಿ ಇದೆ ಅಂತ ಎಲ್ಲರನ್ನೂ ಮುಟ್ಕೊಂಡು ಬರ್ತಿದ್ದಂತೆ. ಆ ಪರಿಸ್ಥಿತಿ ನೋಡಿ ನನಗೆ ನಗು ಬರ್ತಾ ಇದೆ, ಇವ್ರು ಎಷ್ಟು ತಪ್ಪು ಮಾಡ್ತಾ ಇದ್ದಾರೆ ಅಂತ. ಏಕೆ ಅಂತ ಪ್ರಶ್ನೆ ಕೇಳಿ. ಪಾಕಿಸ್ತಾನ ತಿನ್ನೋದಕ್ಕೆ ಅನ್ನ ಇಲ್ಲ, ಯುದ್ಧ ಮಾಡಬೇಕು, ಒಬ್ಬ ವ್ಯಕ್ತಿಗಳನ್ನ, ಒಂದು ರಾಷ್ಟ್ರವನ್ನ ಸೋಲಿಸಬೇಕು ಅಂದರೆ ನಾವು ಬುಲೆಟಿಂದ ಕೊಲ್ಲಬೇಕಾಗಿಲ್ಲ. ಊಟ ಇಲ್ಲ ಅಂದರೆ ಅವನಿಗೆ ಯುದ್ಧಕ್ಕೆ ಬರೋದೇ ಇಲ್ಲ. ಶಕ್ತಿ ಇದ್ರೆ ತಾನೇ ಯುದ್ಧಕ್ಕೆ ಬರೋದು. ಆ ಪರಿಸ್ಥಿತಿ ಕಣ್ಣಾರೆನ್ನು ನೋಡಿ ಕೂಡ ರೋಡಲ್ಲಿ ಒಂದು ಆಲೂಗೆಡ್ಡೆ ಒಂದು ಹಿಟ್ಟು ಬ್ಯಾಗ್ ಬಿದ್ದರೆ 500 ಜನ ಓಡ್ತಾರೆ, ಕಣ್ಣಾರೆ ನೋಡಿದ್ದಾರೆ. ಇವತ್ತಿನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರೋ ವಾಟ್ಸಪ್ ವಿಡಿಯೋದಲ್ಲಿ ಅಲ್ಲೂ ಕೂಡ ತಲುಪಿರುತ್ತೆ, ನೋಡಿರ್ತಾರೆ. ಅದು ನೋಡೂ ಕೂಡ ಇದನ್ನ ಮಾಡ್ತಾ ಇದ್ದಾರೆ ಅಂದರೆ, ಈ ಹೇಗೆ ಭಸ್ಮಾಸುರ ತನ್ನ ಅವಧಿನ ತಾನೇ ಮಾಡ್ಕೊಳ್ತಾಯಿನಿ ಮತ್ತೆ ಮಾಡ್ಕೊತಾಯಿನಿ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಇದು ಮತ್ತೆ ಐ ಡೋಂಟ್ ನೋ ವಿಚ್ ವರ್ಲ್ಡ್ ದೇ ಆರ್ ಲಿವಿಂಗ್, ಯಾವ ಪ್ರಪಂಚದಲ್ಲಿ ಅವ್ರು ಬದುಕ್ತಾ ಇದ್ದಾರೆ. ಇವತ್ತು ಜಗತ್ತು ನಡೀತಿರೋದು ಯಾವುದೋ ಒಂದು ಆಕ್ರಮಣ ಮಾಡಿ ನಾನು ರಾಜ್ಯ ಸಾಮ್ರಾಜ್ಯ ಎಕ್ಸ್ಪಾಂಡ್ ಮಾಡಿ ಬದುಕ್ತೀನಿ ಅನ್ನೋ ರಾಷ್ಟ್ರದ ಸಮಯದಲ್ಲಿ ನಾವಿಲ್ಲ. ಎಕಾನಮಿ, ಪ್ರತಿಯೊಬ್ಬ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನ ಜೀವಿಗೆ ಆಹಾರ ಬೇಕು, ವಾತಾವರಣ ಚೆನ್ನಾಗಿರಬೇಕು. ಈ ಎಕಾನಮಿ ಎಂತೆಂಥ ದೊಡ್ಡ ದೇಶಗಳೇ ರಾಷ್ಟ್ರ ನಮ್ಮ ಭಾರತದ ಮುಂದೆ ಇವತ್ತು ಮಂಡಿ ಊರಿ ಕೇಳ್ತಾ ಇದ್ದಾರೆ. ಏನಕ್ಕೆ? ಕೆಲಸ ಬೇಕು. ಆ ಕೆಲಸ ಯಾರು ಕೊಡ್ತಾ ಇದೆ? ವಿ ಹ್ಯಾವ್ ಎ ಬಿಗ್ಗೆಸ್ಟ್ ಮಾರ್ಕೆಟ್, 140 ಕೋಟಿ ಜನ. ನಮ್ಮ ಪ್ರಾಡಕ್ಟ್ಸ್ ಎಲ್ಲಾದ್ರೆ ಅವ್ರು ಅನ್ನ ತಿಂತಾರೆ, ಚೈನಾದವ್ರು ತಿಂತಾ ಇದ್ದಾರೆ. ಯಾಕೆ ಚೈನಾ ಬಗ್ಗುತ್ತೆ ನಮಗೆ? ಯಾಕೆ ಅಮೇರಿಕಾ ಬಗ್ಗುತ್ತೆ? ಯಾಕೆ UK ಬಗ್ಗುತ್ತೆ? ಎಂತೆಂಥ ರಾಷ್ಟ್ರಗಳು ನಮ್ಮಲ್ಲಿ ಯಾಕೆ ಬಗ್ತಾರೆ? ಯಾವುದು ಯುಕ್ರೇನು 2 ವಾರ, ಇದು ಇತಿಹಾಸದಲ್ಲೇ ಮೊದಲನೇ ಬಾರಿ ದೊಡ್ಡ ಯುದ್ಧ ನಡೀತಾ ಇದೆ. 2 ರಾಷ್ಟ್ರಗಳು ಮದುವೆ ಯುದ್ಧ ನಡೆಯುವಾಗ ನಿಲ್ಲಿಸಿ ನಮ್ಮ ಮಕ್ಕಳನ್ನ ಕರ್ಕೊಂಬರುವಂಥ ಶಕ್ತಿ ಯಾರಿಗಿದೆ? ಅದು ಭಾರತ ರಾಷ್ಟ್ರಕ್ಕಿದೆ. ಏನಕ್ಕೆ ಅವ್ರು ಹಾಗೆ ಮಾಡಿದ್ರು? ಈ 2 ರಾಷ್ಟ್ರ ಯುದ್ಧ ಆಗ್ತಿದೆ. 2 ರಾಷ್ಟ್ರಗಳು ಭಾರತದ ವಿರೋಧ ಮಾಡ್ಕೊಳ್ಳೋ. ಯಾಕೆ ವಿರೋಧ ಮಾಡ್ಕೊಳ್ಳಲ್ಲ? ಅವ್ರಿಗೆ ನಮ್ಮಿಂದ ಲಾಭ ಇದೆ. ಏನು ಲಾಭ? ಅವ್ರ ಆರ್ಥಿಕತೆ ನಡೆಯೋದು ನಮ್ಮಿಂದ. ಯಾಕ್ರಿ ಮೆಡಿಸಿನ್ ಕೊಟ್ಟರು? ಒಂದು ರಾಷ್ಟ್ರದ ಪ್ರಧಾನಿ, ಅದು ಕ್ರಿಶ್ಚಿಯನ್ ಮೂಲ ಅವರ ಧರ್ಮ, ಒಬ್ಬ ರಾಷ್ಟ್ರದ ಪ್ರಧಾನಿ ಇಡೀ ಪ್ರಪಂಚ ನೋಡೋ ರೀತಿ ಮಂಡಿ ಊರಿ ನಮ್ಮ ರಾಷ್ಟ್ರದ ಪ್ರಧಾನಿಗಳಿಗೆ ಕಾಲು ನಮಸ್ಕಾರ ಯಾಕೆ ಮಾಡ್ತಾರೆ? ಅದು ನಮ್ಮ ರಾಷ್ಟ್ರದ ಪ್ರಧಾನಿ ಮಾಡಿದ್ದು ನಾವು ವಸುದೈವ ಕುಟುಂಬಕಂ ಅಂತ ಕರಿತೀವಿ. ಇಡೀ ರಾಷ್ಟ್ರನ ನಾವು ನೋಡ್ಕೋಬೇಕು ಅನ್ನೋದು ಅದು ಭಾರತದ ಶಕ್ತಿ. ಅವ್ರ ಸಂಸ್ಕಾರ ತೋರಿಸಿದೆ ನಮ್ಮ ಪ್ರಧಾನಿಗಳು. ಆ ಸಂಸ್ಕಾರಕ್ಕೆ ಅದು ಕೃತಜ್ಞತೆಯಾಗಿ ಆ ರಾಷ್ಟ್ರದ ಪ್ರಧಾನಿ ನಮ್ಮ ಕಾಲು ನೋಡ್ರು. ಯಾವತ್ತಾರು ಇತಿಹಾಸದಲ್ಲಿ ನೋಡಿದ್ರ ಒಂದು ರಾಷ್ಟ್ರದ ಪ್ರಧಾನಿ ಇನ್ನೊಂದು ರಾಷ್ಟ್ರದ ಪ್ರಧಾನಿಗೆ ಕಾಲಿಗೆ ನಮಸ್ಕಾರ ಮಾಡೋ ಇತಿಹಾಸನೇ ಇಲ್ಲ. ಆದರೆ ಅವರು ನನ್ನ ರಾಷ್ಟ್ರದ ಪ್ರಜೆಗಳನ್ನ ಕಾಪಾಡಿದ್ದಾರೆ. ಒಂದು ರಾಷ್ಟ್ರದ ಅಧ್ಯಕ್ಷ ಆ ರಾಷ್ಟ್ರದ ತಂದೆ ಆಗಿರ್ತಾನೆ, ನನ್ನ ಮಕ್ಕಳನ್ನ ಕಾಪಾಡಿದ್ದಾರೆ ಈ ವ್ಯಕ್ತಿ ಅಂತ ಅವರು ಕಾಲಿಗೆ ನಮಸ್ಕಾರ ಮಾಡಿದ್ರು. ಆದ್ರಿಂದ ನಾನು ಹೇಳ್ತೀನಿ, ಬಾಂಗ್ಲಾದೇಶದಲ್ಲಿರುವ ಈಗಲಾರು ಎಚ್ಚೆತ್ತುಕೊಳ್ಳಿ. ಮತ್ತೆ ನಮಗೇನು ಶಕ್ತಿ ಇಲ್ಲ ಅಂತಲ್ಲ, ಭಾರತ ರಾಷ್ಟ್ರ ಎಂತೆಂತೋ ದೊಡ್ಡ ಅಂತ ಅಮೇರಿಕ UK ಇರ್ಬೋದು, ಎಂಥ ದೊಡ್ಡ ಎಲ್ಲವನ್ನ ಸೋಲ್ಸಾಗಿದೆ. ಭಾರತದ ಹೊರಗಿರುವ ರಾಷ್ಟ್ರಗಳು ಒಂದೊಂದಾಗಿ ಹೇಗೆ ಒಂದು ಸೊಳ್ಳೆಗಳ ಥರ ಆಗ್ತಾ ಇದ್ದಾರೆ. ಯಾರು ಎಲ್ಲಿ ಯಾವಾಗ ಹೋಗ್ತಾ ಇದ್ದಾರೆ ಅನ್ನೋದು ಪರಿಸ್ಥಿತಿ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಹೇಳ್ತೀನಿ, ಒಂದು ನಾವು ನಿಮ್ಮ ಜೀವನ ಬೇಕಾ, ಒಳ್ಳೆ ಜೀವನ ಬೇಕಾ, ಅದನ್ನು ಎಕಾನಮಿ ನಿಮ್ಗೆ ಉಳಿಸ್ಕೊಳ್ಳಿ. ಟೆಕ್ಸ್ಟೈಲ್ ಗಾಟ್ ಶಿಫ್ಟೆಡ್. ನಾನು ಎಕನಾಮಿಕ್ಸ್ ಪಾಠ ಮಾಡ್ತೀನಿ, ಫೈನಾನ್ಸ್ ಪಾಠ ಮಾಡ್ತೀನಿ, ನನಗೆ ನಗು ಬರುತ್ತೆ. ಅವರು ಪಾಕಿಸ್ತಾನದಲ್ಲಿ ಎಕಾನಮಿ ಸ್ಟೆಬಿಲಿಟಿ ಇಲ್ಲ ಅಂತ ಅವರು ಏನು ಕೈಗಾರಿಕೋದ್ಯಮ ಇದೆ ಬಟ್ಟೆದು, ಅದು ಬಾಂಗ್ಲಾದೇಶಕ್ಕೆ ಬಂತು. ಅವ್ರಿಗೆ ತುಂಬ ಜಾಬ್ ಎಲ್ಲ ಸಿಕ್ತು, ಎಕಾನಮಿ ಚೆನ್ನಾಗಿ ಪ್ರಾಸ್ಪರ್ ಆಯಿತು ಶೇಖ್ ಹಸೀನಾ ಇದ್ದಾಗ. ಇವಾಗ ಅಲ್ಲಿ ಪೊಲಿಟಿಕಲ್ ಸ್ಟೆಬಿಲಿಟಿ, ರಾಜಕೀಯ ಅಸ್ಥಿರತೆ ಅಂತ ಕರಿತೀವಿ. ಆ ಅಸ್ಥಿರತೆ ಅಂತ ಯಾರು ಬಿಸ್ನೆಸ್ ಮಾಡೋಕ್ಕೆ ಇಷ್ಟಪಡಲ್ಲ. ನೋಡಿ, ಒಬ್ಬ ಬಿಸ್ನೆಸ್ ಮ್ಯಾನನ್ನೇ ಸಾಯಿಸಿಬಿಟ್ಟಿದ್ದಾರೆ. ಅವಾಗ ಏನು ಮಾಡ್ತಾರೆ? ಅವರೆಲ್ಲ ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಇದು ತಮಿಳ್ನಾಡಲ್ಲಿರುವಂಥ ಟ್ರಿಪ್ಪೂರ್ ಇರ್ಬೋದು, ಇಲ್ಲೆಲ್ಲ ಆಪರ್ಚುನಿಟಿ ಸಿಕ್ಕಿದೆ. ನಿಮ್ಮ ಎಕಾನಮಿ ಲಾಸ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ, ನಿಮ್ಮ ಜನಾಂಗಕ್ಕೆ ಊಟ ಇಲ್ಲದಂತೆ ಅದು ನಮ್ಮ ರಾಷ್ಟ್ರಕ್ಕೆ ಲಾಭ ಆಗ್ತಾ ಇದೆ ಇದ್ರದ್ದು. ಹಾಗ ಅಂದ್ಬಿಟ್ಟು ನಿಮ್ಮ ಅವನತಿ ನೀವೇ ಮಾಡ್ಕೊಳ್ತಾ ಇದ್ದೀರಾ. ಮತ್ತು ನಮ್ಮ ಹಿಂದೂಗಳಿಗೆ ಹೇಳ್ತೀನಿ ನೋಡಿ, ಯಾವ ಹಳ್ಳಿಲಿ, ಯಾವ ಒಂದು ಕುಗ್ರಾಮದಲ್ಲಿ, ಯಾವ ಒಂದು 90% 100% ಹಿಂದೂಗಳಲ್ಲಿ ನಾಳೆ ದಿನ ನಮ್ಮ ಮನೆಗೆ ಈ ಪರಿಸ್ಥಿತಿ ಬರಲ್ಲ ಅಂದರೆ ನಿಮ್ಮಷ್ಟು ಶತ ಮೂರ್ಖರು ಇನ್ಯಾರೂ ಇಲ್ಲ. ಬರ್ಕೊಡ್ತೀನಿ, ಹೇಳ್ಕೊಳ್ಳಿ, ಬರ್ಕೊಡ್ತೀನಿ.
ನಾನು ಒಬ್ಬ ಉನ್ನತ ಜಾತಿಯಾಗಿ ಹೇಳ್ತೀನಿ, ಜಾತಿ ಇದರಲ್ಲಿ ಇರಬೇಡಿ. ಸನಾತನ ಧರ್ಮದ ಅದು ಸೈಂಟಿಫಿಕ್. ಬ್ರಿಟಿಷರು ನಮ್ಮನ್ನು ಡಿವೈಡ್ ಮಾಡೋಕ್ಕೆ, ಬ್ರಿಟಿಷರು ಮೊಘಲರು ನಮ್ಮನ್ನು ತುಂಡು ಏನು ಮಾಡಬೇಕು ಅದನ್ನು ಮಾಡಿದ್ರು. ಇಟ್ಸ್ ಎ ಸೋಷಿಯಲ್ ಫ್ಯಾಬ್ರಿಕೇಶನ್, ಸಾಮಾಜಿಕ ವ್ಯವಸ್ಥೆ. ಅದನ್ನು ಅವರ ಲಾಭಕ್ಕೆ ಉಪಯೋಗಿಸೋರು. ಈ ಕುತಂತ್ರಗಳಿಗೆ ನೀವು ಬಲಿಯಾದರೆ ನಿಮ್ಮ ಅವನತಿ ನಿಶ್ಚಿತ. ಬಾಂಗ್ಲಾದೇಶದಲ್ಲಿ ಆಗಿರೋದು ಕೇವಲ ನಿಮಗೆ ಬರ್ಕೊಡ್ತೀನಿ, 15-20 ವರ್ಷದಲ್ಲಿ ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಕುಗ್ರಾಮದಲ್ಲಿ, ನಿಮ್ಮ ಸಿಟಿಲಿ ಆಗಲಿಲ್ಲ ಅಂದರೆ ನಾನು ಬರ್ಕೊಡ್ತೀನಿ. ಯಾವಾಗ ನಮ್ಮ ಗೋಪಾಲ್ ಮಿಶ್ರಾ ಅಂತ ವೀರರು, ಯಾರು ರಾಷ್ಟ್ರ ಭಕ್ತರು ಸನಾತನ ಧರ್ಮಕ್ಕೆ ಹೋಗಿ ಹೋರಾಟ ಮಾಡ್ತಾರೆ, ಅದು ಯಾವ ನಮ್ಮ ನೂಪುರ್ ಶರ್ಮಾ ಇರ್ಬೋದು, ಅನೇಕ ರಾಷ್ಟ್ರ ಭಕ್ತರಿದ್ದಾರೆ. ಇವತ್ತು ಈ ರಾಷ್ಟ್ರ 1000 ವರ್ಷ ಅನೇಕ ಸಂಸ್ಕೃತಿಗಳು ಸತ್ತೋಯ್ತು. ಯಾರೋ ಒಬ್ಬ ವ್ಯಕ್ತಿಯಿಂದ ಅಲ್ಲ, ಪ್ರತಿಯೊಬ್ಬರು ಕೂಡ ಅವರ ಹಬ್ಬ ಬಂದಾಗ ಯಾರು ಎದುರ್ಕೊಳ್ಳಲ್ಲ, ಎಲ್ಲ ಹಬ್ಬ ಮಾಡ್ತಾರೆ ಧೈರ್ಯವಾಗಿ. ಆ ಒಂದು ಸಾಮಾನ್ಯ ಇವತ್ತು ಎಲ್ಲ ಇಷ್ಟು ಜನ ಏನಕ್ಕೆ ಬಂದಿದ್ದಾರೆ, ಯಾರು ಅವ್ರಿಗೇನು ಕೆಲಸ ಇಲ್ವಾ? ಎಲ್ಲ ಒಳ್ಳೊಳ್ಳೆ ರಿಪ್ಯೂಟೆಡ್ ಕಾಲೇಜರ್ಸ್, ವಿ ಆರ್ ಸೀಯಿಂಗ್ ಲಾಯರ್ಸ್, ಓಕೆ, ಪ್ರೊಫೆಸರ್ಸ್, ಎಲ್ಲ ಡಾಕ್ಟರ್ಸು, ಎಲ್ಲ ಒಳ್ಳೊಳ್ಳೆ ಆಫೀಸರ್ಸ್, IAS ಆಫೀಸರ್ಸ್, ರಿಟೈರ್ಡ್ ಆರ್ಮಿ ಆಫೀಸರ್ಸ್. ಏನಕ್ಕೆ ಬಂದಿದ್ದಾರೆ ಇವ್ರಿಗೆಲ್ಲ? ಇವರಿಗೆ ಗೊತ್ತಿದೆ. ಒಂದು ಸರಿ ಕಾಶ್ಮೀರದಲ್ಲಿ ಆಗಿರುವಂಥದ್ದು ನಿಜವಾದ ಸತ್ಯ ಒಬ್ಬ ಆರ್ಮಿ ಪರ್ಸನ್ ಗೊತ್ತಿದೆ. ಅವ್ರು ಹೇಳ್ತಾರೆ ನಿಜವಾದ ಚಿತ್ರಣ ನಮಗೆ ಸಿಕ್ಕೇ ಇಲ್ಲ, ಈಗಲೂ ನಿಮ್ಗೆ ಯಾರಿಗೂ ಸಿಕ್ಕೇ ಇಲ್ಲ. ಆ ಪರಿಸ್ಥಿತಿ ಪ್ರತಿಯೊಂದು ಭಾರತದ ಮೂಲೆಯಲ್ಲೂ ಆಗೋ ಸಾಧ್ಯತೆ ಇದೆ. ಹಿಂದೂಗಳೇ ಎಚ್ಚೆತ್ತುಕೊಳ್ಳಿ. ಯಾವ ಮನೇಲಿ ಮತ್ತೆ ಇನ್ನೊಂದು ನನಗೊಂದು ದೊಡ್ಡ ಸಮಸ್ಯೆ ಅರ್ಥ ಆಗುತ್ತೆ. ಹೋಗ್ಬೇಡಪ್ಪ, ಅಲ್ಲೋಗ್ಬೇಡ, ಇಲ್ಲೋಗ್ಬೇಡ, ನೀನು ದಂಡ ಕಲಿಬೇಡ, ನೀನು ಕತ್ತಿ ಕಲಿಬೇಡ. ಗಂಡು ಮಕ್ಳಿಗೆ ಹೇಳ್ತಾಯಿನಿ, ಹೆಣ್ಮಕ್ಳಿಗೆ ಹೇಳ್ತಾಯಿನಿ, ಯಾರನ್ನೇ ಕಾಪಾಡ್ತಾ ಇದ್ದೀರಾ? ಎಲ್ಲರೇ ಕಾಪಾಡ್ತಾ ಇದ್ದೀರಾ? ನೀವು ನಿಮ್ಮ ಮಕ್ಕಳನ್ನ ಕಳಿಸ್ತಿಲ್ಲ, ಇಲ್ಲ ನೀವು ಬರ್ಲಿಲ್ಲ ಅಂದರೆ ನಿಮ್ಮ ಅವನತಿನೇ ಆಗೋದು. ನಾನು ತುಂಬ ಕೋಟ್ ಮಾಡ್ತಿರ್ತೀನಿ, ಯಾರು ನಮ್ಮ ಈ ಒಂದೋ ಹೋರಾಟಗಳಿಗೆ ಬರಬೇಕು ಅಂದರೆ ನಾನು ಹೇಳ್ತೀನಿ, ಬಾಪ್ಪ ನೀನು ಹಿಂದೂ ರಾಷ್ಟ್ರ ಉಳ್ಸೋಕೆ ಬರಬೇಡ, ನಮ್ಮ ಕರ್ನಾಟಕ ರಾಷ್ಟ್ರನೂ ಉಳ್ಸೋಕೆ ಬರಬೇಡ, ನಮ್ಮ ಧರ್ಮನೂ ಉಳ್ಸೋಕೆ ಬರಬೇಡ, ನಿನ್ನ ಕುಟುಂಬನೂ ಉಳ್ಸೋಕ್ಕೂ ಬರಬೇಡ, ನಿನ್ನ ಊರು ಉಳ್ಸೋಕ್ಕೂ ಬರಬೇಡ. ನಿನ್ನನ್ನು ನೀನು ಉಳಿಸ್ಕೊಳಕ್ಕೆ ಬಾ, ನಿನ್ನನ್ನು ನೀನು ಉಳಿಸ್ಕೋಬೇಕು. ನಾನು ಬದುಕೋ ಆಸೆ ಇದೆ ಅಂದರೆ ಮಾತ್ರ ನೀನು ನಮ್ಮ ಹಿಂದೂ ರಕ್ಷಣೆಗೆ, ಸನಾತನ ಧರ್ಮ ರಕ್ಷಣೆಗೆ ಬಾ ಅಂತ ಹೇಳ್ತೀವಿ. ಇದು ಇವತ್ತಿನ ಕಾಲಘಟ್ಟಕ್ಕೆ ಬಹಳ ಮುಖ್ಯವಾದ ವಿಚಾರ. ಆದ್ದರಿಂದ ಎಲ್ಲ ಹಿಂದೂಗಳಲ್ಲಿ ನನ್ನ ಸವಿನಯ ಪ್ರಾರ್ಥನೆ. ಟೆರರಿಸಮ್ ಸಮ್ವೇರ್ ಇಸ್ ಥ್ರೆಟ್ ಎವ್ರಿವೇರ್ ಅಂತ ಒಂದು ಮಾತಿದೆ. ಆ ಪ್ರಾಬ್ಗೆ ಕರೆಕ್ಟಾಗಿ ಬಾಂಗ್ಲಾದೇಶಿ ಹಿಂದೂಗಳು ಬಲಿ ಆಗ್ತಿದ್ದಾರೆ. ಮತ್ತು ಇನ್ನೊಂದೇನೆಂದರೆ, ನಮ್ಮ ಬಾಂಗ್ಲಾದೇಶಿ ಹಿಂದೂಗಳ ಮೇಲೆ ಅಷ್ಟೊಂದು, ಪಾಕಿಸ್ತಾನಲ್ಲೂ ಹಿಂದೂಗಳ ಮೇಲೆ ಆಗ್ತಿದೆ, ಬಟ್ ಹಲ್ಲೆ ಎಲ್ಲ ಕಡೆ ಹಿಂದೂಗಳ ಮೇಲೆ ಆಗ್ತಿರೋದು. ಬೇರೆ ಯಾವ ಇದು ಧರ್ಮದ ಪಾಲಿಸೋರು ಆಗ್ತಿಲ್ಲ. ಧರ್ಮದ ಥರ ಹೋದರೆ ಹಿಂದೂಗಳ ಮೇಲೆ ಜಾಸ್ತಿ ಆಗ್ತಿರೋದು. ಮತ್ತು ನಾವು ಬಾಂಗ್ಲಾದೇಶಿ ಹಿಂದೂಗಳ ಮೇಲೆ ಇಷ್ಟು ಯಾಕೆ ಹೋರಾಟ ಮಾಡಬೇಕು ಅಂತ ಹೇಳ್ತೀವಿ ಅಂದರೆ, ಇವಾಗ ಈ ಭಾರತದಲ್ಲಿ ಹೈಯೆಸ್ಟ್ ಬಾರ್ಡರ್ ಶೇರ್ ಮಾಡೋದು ಭಾರತ ಬಾಂಗ್ಲಾದೇಶ ಜೊತೆ. ನಾವು ಚೈನಾ ಅಂದ್ಕೊಂಡಿರ್ತೀವಿ, ಇಲ್ಲ ಪಾಕಿಸ್ತಾನ ಅಂದ್ಕೊಂಡಿರ್ತೀವಿ, ಅಫ್ಘಾನಿಸ್ತಾನ್ ಅಂದ್ಕೊಂಡಿರ್ತೀವಿ, ಇಲ್ಲ ನೇಪಾಳ ಅಂತ ಅಂದ್ಕೊಂಡಿರ್ತೀವಿ. ಅರೌಂಡ್ 4122 ಸ್ಕ್ವೇರ್ ಕಿಲೋಮೀಟರು ಬಾಂಗ್ಲಾದೇಶ ಜೊತೆ ನಾವು ಬಾರ್ಡರ್ ಶೇರ್ ಮಾಡ್ತೀವಿ. ಸೊ ನಾನೇನು ಹೇಳ್ತೀನಿ ಅಂದರೆ, ನಾವಿಷ್ಟು ಜನ ಸೇರಿರೋದು ಇಟ್ ಈಸ್ ಫಾರ್ ಅ ವೆರಿ ಗುಡ್ ಕಾಸ್. ನಾವು ಹಿಂದೂಗಳು ಒಟ್ಟಾಗಿದ್ದೀವಿ. ಇದು ತುಂಬ ಇವಾಗಿರೋ ಸಂದರ್ಭಕ್ಕೆ ಇದು ತುಂಬ ವಾಟ್ ಇಸ್ ದಟ್ ಹೆಮ್ಮೆ ಅಂತ ವಿಷಯ. ಯಾಕಂದರೆ ಹಿಂದೂಗಳು ಸೇರೋದಕ್ಕೆ ಅದು ಇವತ್ತು ವರ್ಕಿಂಗ್ ಡೇ ಆಗಿದ್ರು ಕೂಡ ಇಷ್ಟು ಜನ ಸೇರಿದ್ದಾರೆ ಅಂದರೆ ಇಟ್ ಇಸ್ ಅ ವಂಡರ್ಫುಲ್ ಥಿಂಗ್. ಮತ್ತು ನಾನು ಏನು ಹೇಳ್ತೀನಿ ಅಂದರೆ, ಇದೇ ಥರ ಹಿಂದೂಗಳು ಸಂಘಟಿತವಾಗಿರಬೇಕು. ಎಲ್ಲೇ ಹಿಂದೂಗಳಿಗೆ ಯಾವುದೇ ಈ ವಿಶ್ವದ ಯಾವುದೇ ಮೂಲೆಯಲ್ಲೂ ಕೂಡ ಹಿಂದೂಗಳಿಗೆ, ನಮ್ಮ ಧರ್ಮದ ಪಾಲಿಸೋರಿಗೆ ಏನೇ ಆಗಿದ್ರು ನಾವು ಹಿಂದೂಗಳಾಗಿ ಫಸ್ಟ್ ನಿಂತ್ಕೊಬೇಕು ಅಂತ ಕೇಳ್ಕೊತೀವಿ. ಹೌದು, ಈ ಮಾತಂತೂ ವೆಟ್ ಇಸ್ ದಟ್ ಸೆಕ್ಯುಲರಿಸಮ್ ಅನ್ನೋದು ನಮ್ಮ ಹಿಸ್ಟ್ರಿ ಬುಕ್ಸಲ್ಲಿ ಫಿಟ್ ಮಾಡಿಬಿಟ್ಟಿದ್ದಾರೆ. ಏನಂತ ಹೇಳ್ಬೋದು ಅಂದರೆ, ವಾಟ್ ಇಸ್ ದಟ್ ಮ್ಯಾನಿಪುಲೇಟೆಡ್ ಯೂತ್ ಮೈಂಡ್. ಅದಕ್ಕೋಸ್ಕರ ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಅಬ್ದುಲ್ಲಾ ಹಿಂದೂ ಮುಸ್ಲಿಂ ಬಾಯ್ ಆ ಥರ ಎಲ್ಲ ಮಾತುಗಳು ಬಂತು. ಅದಾದಮೇಲೆ ಇವಾಗ ಫಾರ್ ಆರ್ ಗುಡ್ ನಮ್ಮ ಪ್ರೆಸೆಂಟ್ ಇರೋ ವೈಸ್ ಪ್ರೆಸಿಡೆಂಟು ಮೊನ್ನೆ ಮಾತು ಕೊಟ್ಟಿದ್ದಾರೆ, ಹಿಸ್ಟ್ರಿ ಬುಕ್ಸಲ್ಲೂ ಕೂಡ ಚೇಂಜ್ ಆಗಬೇಕು ಅಂತ. ಇದು ಯಾವಾಗ ಹಿಸ್ಟ್ರಿ ಬುಕ್ಸಲ್ಲಿ ಸ್ಕೂಲಿಂದ ಸ್ಟಾರ್ಟ್ ಆಗುತ್ತೋ, ಛತ್ರಪತಿ ಶಿವಾಜಿ ಮಹಾರಾಜ್, ರಾಣಾ ಪ್ರತಾಪ್ ಸಿಂಗ್ ಅವ್ರದ್ದೆಲ್ಲರದು ಯಾವಾಗ ಬುಕ್ಸಲ್ಲಿ ಬರುತ್ತೋ ಆವಾಗ ಫಾರ್ ಶೋರ್ ಚೇಂಜ್ ಇದ್ದೇ ಇರುತ್ತೆ. ಹಿಂದೂಗಳು ಇಷ್ಟು ಒಗ್ಗಟ್ಟು ಇರೋದು ತುಂಬ ಈ ಲಾಸ್ಟ್ 1 ಡೆಕೇಡಲ್ಲಿ ಇದೇ ಫಸ್ಟ್ ಟೈಮ್ ಅಂತ ಅನ್ಕೊತೀನಿ. ಈ ನಡುವೆ ಅದೇ ರಾಮ್ ಜನ್ಮಭೂಮಿಯಲ್ಲಿ ಅವಾಗ ಸ್ವಲ್ಪ ಒಗ್ಗಟ್ಟಿದ್ರಾದರು. ಅದು ಬಿಟ್ಟರೆ ಇವಾಗೆ ಒಂದು ಸ್ವಲ್ಪ ಒಗ್ಗಟ್ಟಿರಾಗಿ ಕಾಣಿಸ್ಕೊತಿರೋದು. ಸೊ ಇದೇ ಥರ ಒಗ್ಗಟ್ಟಿವಾಗಿರಬೇಕು ಅಂತ ಎಲ್ಲ ಹಿಂದೂ ಯೂತ್ಗಳಿಗೆ ಕೇಳ್ಕೊತೀನಿ ನಾನು.
ಇವಾಗ ಬಾಂಗ್ಲಾದೇಶದಲ್ಲಿ ಯಾವ ರೀತಿಯಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇರ್ಬೋದು, ಇಡೀ ದೇಶ ಆಗಿರ್ಬೋದು, ಇಡೀ ವರ್ಲ್ಡ್ಗೆ ಆಗಿರ್ಬೋದು ಗೊತ್ತಾಗ್ತಾ ಇದೆ. ಆದರೆ ಬಾಂಗ್ಲಾದೇಶ ಸರ್ಕಾರ ಏನು ಮಾಡ್ತಾ ಇದೆ, ಅದನ್ನು ಮರೆಮಾಚುವಂಥ ಕೆಲಸವನ್ನು ಮಾಡ್ತಾ ಇದೆ. ಎಲ್ಲ ಸರ್ಕಾರ ಆಗಿರ್ಬೋದು, ಎಲ್ಲ ಯಾವ ದೇಶದಿಂದ ಎಲ್ಲನೂ ವಿರೋಧ ಬರ್ತದೆ. ಆದರೆ ಬಾಂಗ್ಲಾದೇಶ ನಾವು ಹಿಂದೂಗಳಿಗೆ ನಾವು ಸೇವಿಸ್ತಾ ಇದ್ವಿ, ಹಿಂದೂಗಳನ್ನ ಪ್ರಮೋಟ್ ಮಾಡ್ತಾ ಇದ್ವಿ, ಅಲ್ಲಿ ಯಾವುದೇ ಅತ್ಯಾಚಾರ ಆಗ್ತಾ ಇಲ್ಲ ಅಂತ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿನ ಹಿಂದೂಗಳ ಮೇಲೆ ಯಾವ ರೀತಿ ದೌರ್ಜನ್ಯ ಆಗ್ತಾಯಿದೆ ಅಂತ ಇಡೀ ವರ್ಲ್ಡ್ಗೆ ಗೊತ್ತಾಗ್ತಾ ಇದೆ. ಸೊ ಹಸೀನ್ ಶೇಖ್ ಅವರು ಇದ್ದಾಗ ಯಾವ ರೀತಿಯಾಗಿ ಅಲ್ಪಸಂಖ್ಯಾತರ ಹಿಂದೂಗಳ ಮೇಲೆ ಯಾವ ರೀತಿಯಾಗಿ ಪ್ರೊಡಕ್ಷನ್ ಆಗಿರ್ಬೋದು, ರಕ್ಷಣೆ ಇತ್ತು, ಆ ರೀತಿ ಇವಾಗ ಈಗಿನ ಸರ್ಕಾರದಲ್ಲಿ ಆ ರೀತಿ ಏನೂ ಕಾಣ್ತಾ ಇಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹಿಂದೂಗಳಿಗೆಲ್ಲ ಇಡೀ ವರ್ಲ್ಡಲ್ಲಿ ಎಷ್ಟು ಜನ ಹಿಂದೂ ಅಲ್ಪಸಂಖ್ಯಾತರು ಇದ್ದಾರೆ ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕು. ನಾವೆಲ್ಲ ಹಿಂದೂ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.